गरीब साध साध सब नेक हैं, आप अपनी ठोरे, जो सतलोक ले जावेंगे वो साधु कोई और। दास गरीब मिटे सब झगड़ा, करो साध सत्संग रे। ಸಾಧುಗಳ ಸತ್ಸಂಗದಿಂದ ಎಲ್ಲ ಜಗಳ ನಾಶವಾಗುತ್ತದೆ. ಸಾಧು ಅಂದರೆ ತತ್ವದರ್ಶಿ ಸಂತರ ಸಂಗ ಮಾಡುವುದರಿಂದ ಇದೆಲ್ಲ ಜಂಜಾಟವು ಸಮಾಪ್ತವಾಗುತ್ತದೆ. ಇದನ್ನು ಹೊರತುಪಡಿಸಿ ನಾವು ಯಾವುದೇ ಸಾಧನೆ ಮಾಡಿದರೂ ಅದು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸ್ಸೇಚ್ಛೆ ಆಚರಣೆಯಾಗಿರುತ್ತದೆ. ಅದು ಯೂಸ್ಲೆಸ್ ಆಗಿರುತ್ತದೆ. ಅದರ ಭಕ್ತಿ ಮಾಡುವುದರಿಂದ ನಮಗೆ ಯಾವ ಲಾಭವೂ ಇಲ್ಲ. ಮತ್ತು ಈ ಮನಸ್ಸಿಗೆ ಅಭ್ಯಾಸ ಆಗಿ ಹೋಗಿದೆ ಅಂದರೆ ಇದು ಅನ್ಯ ವ್ಯರ್ಥ ಮಾತುಗಳನ್ನು ಶೀಘ್ರವೇ ಒಂದು ಕ್ಷಣದಲ್ಲಿ ಸ್ವೀಕರಿಸುತ್ತದೆ ಮತ್ತು ಯಥಾರ್ಥ ಭಕ್ತಿಯನ್ನು ಇದು ಕೇಳಲು ಕೂಡ ಇಚ್ಛಿಸುವುದಿಲ್ಲ. ಈಗ ಅಂತೆಯೇ ತಮಗೆ ಬೆಳಗಿನ ಸತ್ಸಂಗದಲ್ಲಿ ಹೇಳಿದ್ದೇನೆಂದರೆ, ಆ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಬರುತ್ತಾರೆ. ವೇದಗಳಿಂದಲೂ ಪ್ರಮಾಣ ನೀಡಲಾಗಿತ್ತು ಅಂದರೆ ಅವನು ಸತ್ಯಲೋಕದಲ್ಲಿರುತ್ತಾನೆ, ಒಂದು ಸ್ಥಾನದಲ್ಲಿ ಇರುತ್ತಾನೆ, ಮತ್ತವನು ಸಾಕಾರನಾಗಿದ್ದಾನೆ. ನಾವು ಸಾಧನೆಗಳನ್ನು ಸರಿಯಾಗಿ ಮಾಡದೆ ಈ ಕಾಲನ ಜಾಲದಲ್ಲಿ ಸಿಲುಕಿ ಇರುತ್ತೇವೆ. ಈ ಮನಸ್ಸಿಗೆ ಪರಮಾತ್ಮ ತಿಳಿಯಪಡಿಸುತ್ತಾ ಹೇಳುತ್ತಾರೆ, ಅಂದರೆ ಈ ಮನಸ್ಸು ಎಲ್ಲಿಯವರೆಗೆ ಅಜ್ಞಾನದ ಆಧಾರವಾಗಿರುತ್ತದೆಯೋ ಅಲ್ಲಿಯವರೆಗೆ ಇದು ಅಸಂಬದ್ಧ ಕೆಲಸಗಳನ್ನು ಶೀಘ್ರವಾಗಿ ಸ್ವೀಕಾರ ಮಾಡುತ್ತಲಿರುತ್ತದೆ ಮತ್ತು ಸತ್ಯ ಸಾಧನೆಯ ಮೇಲೆ ಬಹಳಷ್ಟು ಅಬ್ಜೆಕ್ಷನ್, ಅಡೆತಡೆಗಳನ್ನು ಹುಟ್ಟಿಸಿಬಿಡುತ್ತದೆ. ಹೇಗೆಂದರೆ, ತಾವುಗಳು ಯಾವುದಾದರೂ ಸಾಧನೆಯನ್ನು ಮಾಡುತ್ತಿದ್ದಿರಿ, ತಾವು ಯಾವುದೋ ಮಂತ್ರವನ್ನು ಜಪಿಸುತ್ತಿದ್ದಿರಿ, ಯಾರೋ ತಮಗೆ ಹೇಳಿದರೆ ಈ ಮಂತ್ರವು ಬಹಳ ಚೆನ್ನಾಗಿದೆ, ಇದರ ಜಪವನ್ನು ಮಾಡಿರಿ, ತಾವು ಅದನ್ನು ಪ್ರಾರಂಭಿಸುವಿರಿ. ತಮ್ಮಲ್ಲಿ ಯಾರಾದರೂ ಸಾಲಾಸರ್ ಹೋಗುತ್ತಿದ್ದೀರಿ, ತಮಗೆ ಯಾರೋ ಹೇಳ್ತಾರೆ ಬಾಲಾಜಿಗೆ ಹೋಗು, ಅಲ್ಲಿಗೂ ಹೋಗಲಾರಂಭಿಸುವಿರಿ, ನೋ ಅಬ್ಜೆಕ್ಷನ್. ಮತ್ತು ಈಗ ತಾವು ಯಾರೇ ಹೇಳಿದರು ಬರುವಾಲ ಬಂದು ಬಿಡಿ, 100 ಅಬ್ಜೆಕ್ಷನ್ ಈ ಮನಸ್ಸಿಗೆ, ಕೇಳಲೇಬೇಡಿ. ಯಾರಾಗಿದ್ದಾರೆ ಭಗವಂತ? ಕಬೀರ್ ಈಸ್ ಗಾಡ್. ಕಬೀರ ಭಗವಂತನೇನು? ಕಬೀರನನ್ನು ಯಾರು ಭಗವಂತ ಮಾಡಿದರು? ಆವಾಗ ಈ ಆತ್ಮ ಅಳುವುದು. ಆತ್ಮದ ಸಂಘವನ್ನು ಕಾಲನು ಈ ಮನದೊಡನೆ ಮಾರಿಟ್ಟಿದ್ದಾನೆ ಮತ್ತು ಮನಸ್ಸನ್ನು ಆತ್ಮದ ಸ್ವಾಮಿಯನ್ನಾಗಿಸಿದ. ಮತ ದೇ ದಿಹೆ ಬಾಲ್ಮ ಯಾಣೇನು, 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 ಮತ ದೇ ದಿ ಬಾಲಮ ಯಾಣೇನು, ಮತ ದೇ ದಿಹೆ ಬಾಲಮ ಯಾಣೇನು. ಆತ್ಮ ಹೇಳುತ್ತಿದೆ ಏನಂದ್ರೆ, ಈ ಮನಸ್ಸು ಯಾಣೇನು ಅಪರಿಚಿತನೊಂದಿಗೆ ನನ್ನ ಸಂಯೋಗ ಜೋಡಿಸಿದ. ಗೀತಾ ಔರ್ ಭಾಗವತ ಪಢೆ ನಾ ಬೂझे ಶಬ್ದ ठिकानेनु, गीता और भागवत पढ़े ना बूझे शब्द ठिकानेनु, मन मथुरा दिल द्वारका नगरी कहा करे बरसानेनु, मत दे दिहे बालम याणेनु, मत दे दिहे बालम याणेनु. जब फुरमान धनी का आवे को रखे घर जानेनु, जब फुरमान धनी का आवे कौन राखे घर जानेनु, जा सतगुरु की मैं बलिहारी जो मिटे जमतल बाणेनु, मत दे दी
मैं तो दे दी है बालम याने नु, मैं तो दे दी है बालम याने नु, मैं तो दे दी। उत्तर दक्षिण पूरब पश्चिम फिरदा दाणे दाणे नु, उत्तर दक्षिण पूरब पश्चिम फिरदा दाणे दाणे नु। सर्व कला सतगुरु साहेब की हरि आए हरि आणे नु, सर्व कला सतगुरु साहेब की हरि आए हरि आणे नु, मैं तो दे दी है बालम याणे नु, मत दे दी है बालम याणे नु, मत दे दी है बालम याणे नु, मत दे दी है बालम याणे। जम किंकर का राज कठिन है ना छोड़ राजा राणे नु, जम किंकर का राज कठिन है नहीं छोड़ राजा राणे नु। या दुनिया दा जीवन झूठा भूल गए मर जाने नु, मैं तो दे दी, मैं तो दे दी है बालम याणे नु, मत दे दिए बालम याणे। सील संतोष विवेक विचारो दूर करो जुल्माणे नु, सील संतोष विवेक विचारो दूर करो जुल्माणे नु। ज्ञान दराज ध्यान दी तुरिया कोई जाने पाण रिसाणे नु, मैं तो दे दी, मैं तो दे दी है बालम याणे नु, मैं तो दे दी है बालम याणे नु। महल कपाट सतगुरु ने खोले वो अमी महार सिखाने नु, महल कपाट सतगुरु ने खोले अमी महार सिखाने नु। गरीब दास सुन भंवर उड़ावे गगन मंडल रम जाने नु, मैं तो दे दी, मैं तो दे दी है बालम याणे नु, मैं तो दे दी है बालम याणे। ಈಗ ಇದರಲ್ಲಿ ಏನು ಹೇಳಿದೆ ಅಂದರೆ, गीता और भागवत पढ़े ना बुद्ध शब्द ठिकाणे नु, ಆ ಸರಿಯಾದ ಮಂತ್ರ ಏನಿದೆ ಅದನ್ನಂತೂ ತಿಳಿಯಲು ಕೂಡ ಬಯಸುವುದಿಲ್ಲ. ಗೀತೆಯನ್ನು ಓದುತ್ತಾರೆ, ಭಾಗವತವನ್ನು ಓದುತ್ತಾರೆ. और कहते मन मथुरा दिल द्वारका नगरी और के करे बरसाणे नु, ಯಾಕೆ ದ್ವಾರಕೆಯಲ್ಲಿ ತಿರುಗಾಡುತ್ತಿರುವೆ? ಹಾಗೇನೆ ಬರ್ಸಾನದಲ್ಲಿ ಕೂಡ ಏನೂ ಇಲ್ಲ. ಈ ಮನಸ್ಸನ್ನು ಸರಿಯಾಗಿ ನೆಲೆಗೊಳಿಸು ಸದ್ಭಕ್ತಿಯಲ್ಲಿ. ಇದೇ ಮಥುರಾ ಮತ್ತು ಇದೇ ದ್ವಾರಕ ಆಗುವುದು. ನೀವೇನು ಸಾಧನೆಗಳನ್ನು ಮಾಡುತ್ತೀರಿ ಅದರಿಂದ ಏನೂ ಲಾಭವಾಗದು. ತಮ್ಮ ಮೇಲೆ ಬರುವ ಆಪತ್ತುಗಳೇನಿವೆ ಅವುಗಳ ನಿವಾರಣೆಯಾಗದು. ಕಾಲನ ಆಜ್ಞೆ ಅಂದರೆ ನಿನ್ನ ಮೃತ್ಯುವಾಗುವಂಥದ್ದಿದೆ ತಾವು, ಅದನ್ನಂತೂ ತಡೆಯಲಾರಿರಿ. ಎಲ್ಲ ಕಾರ್ಯಗಳು ಉಳಿದು ಬಿಡುವವು. ಒಂದೊಮ್ಮೆ ತಾವು ಕಬೀರ ಪರಮೇಶ್ವರರ ಮರ್ಯಾದೆಯಲ್ಲಿದ್ದು ಭಕ್ತಿ ಮಾಡುತ್ತಿದ್ದರೆ ಈ ಅಕಾಲಿಕ ಮೃತ್ಯುವಂತೂ ತಮ್ಮದು ಆಗದು. ಭಕ್ತಿಯಲ್ಲಿ ಇದ್ದರೆ ಕಾಲನಿಂದಲೂ ಕೂಡ ಯಾವುದೇ ರೀತಿಯಿಂದಲೂ ಆಗಲು ಅಸಾಧ್ಯ, ಮಾಲೀಕನು ಬಯಸೋ ತನಕ. काल डरे करतार से जय 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 जगदीश, ये जोरा जोड़ी झाड़ता पगरज डार शीस। काल जो पीसे पीसना ये जोरा है पनिहार, ये दो असल मजदूर हैं मेरे सतगुरु के दरबार। ಈಗ ಗರೀಬ್ ದಾಸ್ ಸಾಹೇಬರು ಹೇಳ್ತಿದ್ದಾರೆ, ಕಬೀರ ಪರಮೇಶ್ವರರ ಮಹಿಮೆ 21 ಬ್ರಹ್ಮಾಂಡಗಳ ಮಾಲೀಕ ಈ ಬ್ರಹ್ಮ. ಈ ಕಾಲನು ಕಾಲ್ ತೋ ಪೀಸೆ ಪೀಸಣ ಪರಮಾತ್ಮನ ಚಾಕರಿ ಮಾಡುವವನಂತಿದ್ದಾನೆ. ಅಂದರೆ ಇಂತಹ ಪ್ರಮಾಣಿತ ಉದಾಹರಣೆ ನೀಡಬಯಸ್ತಾರೆಂದರೆ ಇವನು ಇಷ್ಟೇ ಮಟ್ಟದವನಾಗಿದ್ದಾನೆ ಆ ಮಾಲೀಕನ ಎದುರು. ಅಂದರೆ ಯಾರೋ ನೌಕರ ಹಿಟ್ಟು ಬೀಸುವಂತಹ ಸೇವಕಿಯಾಗಿರಬಹುದು. ಕಾಲ್ ತೋ ಪೀಸೆ ಪೀಸಣ
ಮತ್ತು ಈ ಜೌರ ಅಂದರೆ ಮೃತ್ಯು. मौत है पनिहार, ಪನಿಹಾರ ಅಂದರೆ ಮೊದಲನೇ ದಿನಗಳಲ್ಲಿ ಬಾವಿಯಿಂದ ನೀರು ತರ್ತಿದ್ರು ಕೆಲಸದಾಳು, ಸೇಟು, ಸಾಹುಕಾರರಿಗೆ. और ये दो असल मजदूर हैं मेरे सतगुरु के दरबार, काल डरे करतार से जय 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 जगदीश, और ये जोरा जोड़ी झाड़ता. ಹೇಳ್ತಾರೆ, ಮೃತ್ಯುವಂತೂ ನಮ್ಮ ಕಬೀರ ಭಗವಂತನ ಪಾದುಕೆಗಳನ್ನು ಶುಚಿಗೊಳಿಸುತ್ತದೆ ಮತ್ತು ಅದರಿಂದ ತೆಗೆದ ಧೂಳನ್ನು ತನ್ನ ಹಣೆಗೆ ಹಚ್ಚಿಕೊಳ್ಳುತ್ತದೆ. ಅಂದರೆ ಪರಮಾತ್ಮ ತಮ್ಮ ಆಜ್ಞೆಯ ಹೊರತು ನಾನು ತಮ್ಮ ಹಂಸನ ಬಳಿಗೆ ಹೋಗಲಾರೆನು. ಪುಣ್ಯಾತ್ಮರೇ, ನಾವು ನಮ್ಮದೇ ತಪ್ಪುಗಳಿಂದ ಹಾನಿಗೀಡಾಗುತ್ತೇವೆ. कहते हैं जब लग हंसा हमारी आना और काल लगे नी तेरा बाणा. ಎಲ್ಲಿಯವರೆಗೆ ಈ ಪುಣ್ಯಾತ್ಮ ಮರ್ಯಾದಾ ರೂಪಿ ಆನ್ ಕಾನ್ ಅಂದರೆ ಮರ್ಯಾದೆಯಲ್ಲಿ ಇರುವುದು, ಅಲ್ಲಿಯವರೆಗೆ ಕಾಲನ ಅಟ್ಯಾಕ್ ನಿಮ್ಮ ಮೇಲೆ ಆಗಲು ಸಾಧ್ಯವಿಲ್ಲ. ನಾವು ನಮ್ಮ ತಪ್ಪಿನಿಂದ ಹಾನಿಗೀಡಾಗುತ್ತೇವೆ. ಏಕೆಂದರೆ ಯಾವ ದುಃಖಿ ಆತ್ಮಗಳು ಇಲ್ಲಿಗೆ ಬರುತ್ತಾರೆ ಅವರಿಗೆ ಆ ದುಃಖ ವರದಾನವಾಗುತ್ತದೆ. ನಿಜವಾದ ಆತ್ಮದಿಂದ ಅಳುತ್ತಾರೆ ಅಥವಾ ಪರಮಾತ್ಮನಲ್ಲಿ ವಿನಂತಿಸುತ್ತಾರೆ, ನಾಮದ ಜಪವನ್ನು ಮಾಡುತ್ತಾರೆ ಮತ್ತು ಖಚಿತವಾಗಿ ಭಯದಿಂದ ಹೆಜ್ಜೆ ಇಡ್ತಾರೆ. ಅಂದರೆ ಎಲ್ಲಾದರೂ ಮರ್ಯಾದೆ ಉಲ್ಲಂಘನೆ ಆಗದಿರಲೆಂದು, ಆಪತ್ತು ಬರೆದಿರಲಿ ಎಂದು. ಆ ದುಃಖವಂತೂ ಅವರದು ದೂರ ಆಗಿಯೇ ಆಗುವುದು ಒಂದೊಮ್ಮೆ ಮರ್ಯಾದೆಯಲ್ಲಿದ್ದರೆ, ನಿಯಮ ಸರಿಯಾಗಿಟ್ಟುಕೊಂಡರೆ. ಮತ್ತು ಅವರು ಮುಂದೆ ಎಂದಿಗೂ ಹಾನಿಗೆ ಒಳಗಾಗಲಾರರು. ಅವರಿಗೆ ಭಯವಿರುವುದು ಏನೆಂದರೆ, ಹೇ ಭಗವಂತ, ಎಲ್ಲಾದರೂ ಮರ್ಯಾದೆ ಭಂಗವಾದರೆ ಮತ್ತೆ ಆ ಆಪತ್ತು ಬರುವುದೇನೋ ನಮಗೆ ಎಂದು. ಮತ್ತು ಯಾರು ಸುಖಿಯಾಗಿದ್ದಾರೆ, ಜ್ಞಾನದಲ್ಲಿ ತೊಡಗಿದ್ದಾರೆ, ಒಂದೊಮ್ಮೆ ಅವರು ಜ್ಞಾನವನ್ನು ಸರಿಯಾಗಿ ತಿಳಿದುಕೊಂಡರೆ ಮತ್ತವರು ಅವರು ನಿರ್ಣಾಯಕ ಹೋರಾಟ ಆರಂಭಿಸುವರು. ಹೇಗೆಂದರೆ ಮೀರಾಬಾಯಿ ಮಾಡಿದಂತೆ. ಮೀರಾಬಾಯಿಗೆ ಯಾವ ದುಃಖವೂ ಇರಲಿಲ್ಲ. ಒಳ್ಳೆಯ ರಾಜಮನೆತನದಲ್ಲಿ ವಿವಾಹವಾಗಿದ್ದಳು. ಆದರೆ ಭಗವಂತನ ಬಯಕೆ ಇತ್ತು. ನಿಯಮಗಳನ್ನು ಅರಿತವಳಾಗಿದ್ದಳು. ಜೀವನ ಪರ್ಯಂತ ಸದ್ಭಕ್ತಿಯನ್ನು ಮಾಡಿದಳು. ಎಲ್ಲ ವಿಪತ್ತುಗಳಿಂದ ರಕ್ಷಣೆ ಹೊಂದಿ ಪಾರಾದಳು. ವಿಷವನ್ನು ಕುಡಿಸಲಾಯಿತು, ಇನ್ನೂ ಅನೇಕ ಕಷ್ಟಗಳನ್ನು ನೀಡಲಾಯಿತು. ಆದರೆ ಮಾಲೀಕನು ಪ್ರತಿಕ್ಷಣವೂ ರಕ್ಷಣೆ ಮಾಡಿದರು. ಅಂತೆಯೇ ಯಾರಾದರೂ ಸುಖದಲ್ಲಿದ್ದಾರೆ ಮತ್ತವರೇನು ಮಾಡ್ತಾರೆ, ಅವರು ಲೋಕಲಜ್ಜೆಯನ್ನು ಅಧಿಕವಾಗಿ ಗಮನಿಸ್ತಾರೆ. ಮತ್ತೀಗ ಲೋಕಲಜ್ಜೆಯನ್ನು ನಾವು ನೋಡಿ ಮತ್ತು ಸಮಾಜವನ್ನು ನೋಡಿ ನಮ್ಮ ನಿಯಮವನ್ನು ಭಂಗಗೊಳಿಸುತ್ತೇವೆ ನಾವು. ಮತ್ತು ನಿಯಮವನ್ನೂ ಭಂಗಗೊಳಿಸಿ ಮತ್ತೆ ಯಾವ ಆಪತ್ತು ಬರಲಿಲ್ಲ. ಏಕೆಂದರೆ ತಮ್ಮ ಹಿಂದಿನ ಪುಣ್ಯ ನಡೆಯುತ್ತಿದೆ. ತಮ್ಮ ಹಂಬಲ ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ಆ ಕಾಲನಿಗೆ ಅವಕಾಶ ಸಿಗುತ್ತದೆ. ಮತ್ತು ಹಿಂದೆಂದು ಕಾಣದಂತಿದ್ದ ಇಂಥ ಸ್ಥಿತಿ, ಅಂದರೆ ಒಂದೇ ಸಮ ಕಾಲನು ಇಷ್ಟೊಂದು ಭಯಂಕರ ಆಪತ್ತು ಕೊಡುವನು. ಮತ್ತು ನಾವು ಹೀಗೆ ಯೋಚಿಸುವಂದರೆ, ಇವನಂತೂ ಬಹಳ ಒಳ್ಳೆಯ ಭಕ್ತನಂತೆ ಕಾಣಿಸ್ತಿದ್ದ. ಆದರೆ ಅವಶ್ಯವಾಗಿ ಯಾವುದೋ ತಪ್ಪು ಮಾಡಿರಬಹುದು. ಇಲ್ಲವಾದರೆ ಕನಸಲ್ಲೂ ಕಾಲನು ಹತ್ತಿರ ಬರಲು ಸಾಧ್ಯವಿಲ್ಲ. ಇದನ್ನು ಸತ್ಯವೆಂದು ಒಪ್ಪಿಕೊಳ್ಳಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.